ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಓಂ ಓಂ ಓಂಕಾರ ರೂಪಂ ತ್ರ್ಯಹಮಪಿ ಚ ಪರಂ ಯತ್ಸ್ವರೂಪಂ ಸ್ವರೂಪಂ ತ್ರೈಗುಣ್ಯಾತೀತ ನೀಲಂ ಕಲಯತಿ ಮನಸಃ ತೇಜಸಿಂಧೂರಮೂರ್ತಿಂ ಯೋಗೇಂದ್ರೈರ್ಬ್ರಹ್ಮರಂಧ್ರೈಃ ಸಕಲಗುಣಮಯೋ ಶ್ರೀಹರೇಂದ್ರೇಣ ಸಂಗಂ ಗಂ 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 ಗಂಗಣೇಶಂ ಗಜಮುಖಮವಿತೋ ವ್ಯಾಪಕಂ ಚಿಂತಯಂತಿ. ಶ್ರೀ ಮಹಾಗಣಾಧೀಶ್ವರಾಯ ನಮಃ. ಆತ್ಮೀಯರೇ, ಇಂದು 5ನೇ ತಾರೀಕು 5ನೇ ತಿಂಗಳು 2026ನೇ ಇಸ್ವಿ, ವಾರ ಮಂಗಳವಾರ. ತುಂಬ ವಿಶೇಷವಾದಂತಹ ದಿವಸ, ಅಮಂಗಳವನ್ನು ದೂರ ಮಾಡಿಕೊಳ್ಳುವಂತಹ ದಿವಸ. ಅರ್ಥಾತ್ ಇವತ್ತಿನ ದಿವಸ ಕಷ್ಟಗಳನ್ನು ದೂರ ಮಾಡಿಕೊಳ್ಳುವುದಕ್ಕೆ ಇವತ್ತಿನ ದಿವಸ ಅತ್ಯಂತ ವಿಶೇಷ. ಆದ್ದರಿಂದಲೇ ಅಮಂಗಳ ಪರಿಹಾರ. ಮಂಗಳನ ಆರಾಧನೆಯಿಂದ, ಮಂಗಳವಾರದ ಸಂಕಷ್ಟಿ ಆರಾಧನೆಯಿಂದ ಕಷ್ಟಗಳು ದೂರವಾಗ್ತದೆ. ಹಾಗಿದ್ದಾಗ ಇವತ್ತಿನ ದಿವಸದ ಪಂಚಾಂಗ ಯಾವ ರೀತಿಯಲ್ಲಿದೆ ನೋಡಿ. ಪಂಚಾಂಗ ಯಾವ ರೀತಿಯಲ್ಲಿದೆ? ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯಾಗಿರತಕ್ಕಂಥದ್ದು. ವಾರ ಮಂಗಳವಾರವಾಗಿದೆ. ಈ ದಿವಸದ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಇದೆ. ಈ ದಿವಸದ ಯೋಗವನ್ನು ನಾವು ನೋಡುವಾಗ ಶಿವನಾಮ ಯೋಗ ಇದೆ, ಭವಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆಯಲ್ಲಿ ಸಂಕಷ್ಟಹಾರ ಚತುರ್ಥಿ ಆಚರಣೆಗೆ ಯೋಗ್ಯವಾಗಿರತಕ್ಕಂಥದ್ದು ಮಾಡಿಕೊಳ್ಳಿ. ಖಗೋಳದಲ್ಲಿ ಇವತ್ತಿನ ಗ್ರಹಸ್ಥಿತಿ ಹೇಗೆ ನೋಡಿ. ಮೇಷರಾಶಿಯಲ್ಲಿ ರವಿ ಬುಧರ ಯುತಿ, ವೃಷಭ ರಾಶಿಯಲ್ಲಿ ಶುಕ್ರ ಇದ್ದಾನೆ, ಮಿಥುನ ರಾಶಿಯಲ್ಲಿ ಗುರು ಎಂದಿನಂತೆ, ಕರ್ಕಾಟಕ ರಾಶಿ ಶೂನ್ಯ ರಾಶಿಯಾಗಿದೆ, ಸಿಂಹ ರಾಶಿಯಲ್ಲಿ ಕೇತು ಮತ್ತು ಮಾಂದಿಯರ ಯುತಿ, ಕನ್ಯಾ ರಾಶಿ ಶೂನ್ಯವಾಗಿದೆ, ತುಲಾ ಶೂನ್ಯ, ವೃಶ್ಚಿಕದಲ್ಲಿ ಚಂದ್ರನಿದ್ದಾನೆ ಇವತ್ತಿನ ದಿವಸ, ಧನುಷ್ ಶೂನ್ಯವಾಗಿದೆ, ಮಕರದಲ್ಲೂ ಯಾವುದೇ ಗ್ರಹಗಳಿಲ್ಲ, ಕುಂಭರಾಶಿಯಲ್ಲಿ ಎಂದಿನಂತೆ ರಾಹು, ಮೀನರಾಶಿಯಲ್ಲಿ ಶನಿ ಮತ್ತು ಕುಜರ ಯುತಿ ಇರತಕ್ಕಂತಹದ್ದು ಇವತ್ತಿನ ಗ್ರಹ ಸ್ಥಿತಿ. ಈ ಗ್ರಹಗಳ ಸ್ಥಿತಿಗೆ ಅನುಗುಣವಾಗಿ ಫಲಾಫಲಗಳು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿ? ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರವಿ ಬುಧರು. ಉಣ್ಣೆ ವ್ಯಾಪಾರವನ್ನು ಮಾಡತಕ್ಕಂಥವರಿಗೆ, ಔಷಧೋಪಚಾರಗಳನ್ನು ಕೊಡುವವರಿಗೆ, ಹತ್ತಿ ವ್ಯಾಪಾರವನ್ನು ಮಾಡತಕ್ಕಂಥವರಿಗೆ, ಜೊತೆಯಲ್ಲಿ ಔಷಧದ ಅಂಗಡಿ ಇಟ್ಟುಕೊಂಡವರಿಗೆಲ್ಲ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು ಇವತ್ತಿನ ದಿವಸ. ಅದರಲ್ಲೂ ಕಾಕಿ ಬಣ್ಣದ ವಸ್ತ್ರವನ್ನು ಧರಿಸಿದಂತಹ ವ್ಯಕ್ತಿಗಳಿಗೆ ಸಾಕಷ್ಟು ಪ್ರಯೋಜನವಾಗುವಂತಹದ್ದು. ನೀವೇನಾದರೂ ರೈಲ್ವೆ ಇಲಾಖೆಯಲ್ಲಿದ್ದೀರಿ, ಅಥವಾ ಪೊಲೀಸ್ ಇಲಾಖೆಯಲ್ಲಿದ್ದೀರಿ, ಅಥವಾ ನೀವು ಅಗ್ನಿಶಾಮಕ ದಳ ಇತ್ಯಾದಿಗಳಲ್ಲಿದ್ದೀರಿ, ಸಮವಸ್ತ್ರ ಧಾರಣೆಯನ್ನು ಮಾಡ್ತಾ ಇದ್ದೀರಿ, ಆಗ ನಿಮಗೆ ಅನುಕೂಲತೆಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತದೆ. ಮಾನಸಿಕವಾದಂತಹ ತೊಳಲಾಟಗಳು ದೂರವಾಗ್ತದೆ. ಆರೋಗ್ಯಕ್ಕೆ ಶುಭಕರವಾಗಿರತಕ್ಕಂತಹ ದಿವಸ ಇಂದಿನ ದಿವಸ. ದೋಷ ಪರಿಹಾರಕ್ಕಾಗಿ ಸಂಕಷ್ಟಹರ ಮಹಾಗಣಪತಿಯ ವ್ರತಾಚರಣೆಯನ್ನು ಮಾಡಿಕೊಳ್ಳಿ. ನೆನೆ ಹಾಕಿದ ಕಡಲೆಕಾಳನ್ನು ಗಣಪತಿಗೆ ಇವತ್ತಿನ ದಿವಸ ನೈವೇದ್ಯವನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. 9 ನಿಮ್ಮ ಸಂಖ್ಯೆ, ಕೆಂಪು ಬಣ್ಣ, ಪೂರ್ವ ದಿಕ್ಕು, ಇವೆಲ್ಲ ನಿಮಗೆ ಅನುಕೂಲವನ್ನು ತರುವಂತಹದ್ದು. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶುಕ್ರ ಇದ್ದಾನೆ ಸ್ವಕ್ಷೇತ್ರದಲ್ಲಿ. ಸ್ವಕ್ಷೇತ್ರದಲ್ಲಿ ಶುಕ್ರ ಇದ್ದಾಗ ಧನ ಕನಕಾದಿ ಸಮೃದ್ಧಿಯನ್ನಾಗುವಂತಹ ಯೋಗ. ನಿಮ್ಮ ರಾಶಿಗೆ ಧನಸ್ಥಾನದಲ್ಲಿ ಲಾಭಾಧಿಪತಿ, ಆದ್ದರಿಂದ ಧನಲಾಭ ಉಂಟಾಗುವಂತಹ ಲಕ್ಷಣಗಳು. ಆಕಸ್ಮಿಕ ಧನ ಪ್ರಾಪ್ತಿ ಆಗ್ತದೆ ಅಥವಾ ಹಣ ಎಲ್ಲರೂ ಸಿಗ್ತದೆ. ಆತನ ಮೂಲಕವಾಗಿ ನಿಮಗೆ ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು ನೋಡಿ. ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನಾಧಿಪತಿ ಆಗಿರತಕ್ಕಂತಹ ಕುಜ ಏಕಾದಶ ಭಾವದಲ್ಲಿ ಇತ್ತು ಧನಸ್ಥಾನವನ್ನು ನೋಡ್ತಾ ಇದ್ದಾನೆ. ಹೀಗಾಗಿ ಕುಜನರಿಂದ ನಿಮ್ಮ ಹಣಕ್ಕೆ ಮೋಸವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅಥವಾ ಭೂ ವ್ಯವಹಾರದಲ್ಲಿ ತೊಂದರೆಯನ್ನು ಅನುಭವಿಸ್ತೀರಿ. ಕಷ್ಟಗಳು ಅಷ್ಟಿಷ್ಟಲ್ಲ, ವ್ಯವಹಾರಗಳು ಇಲ್ಲವೇ ಇಲ್ಲ. ವ್ಯಾಪಾರ ವ್ಯವಹಾರದಲ್ಲಿ ಸೋಲನ್ನು ಕಾಣ್ತೀರಿ. ಅದರಿಂದ ಮನಸ್ಸು ದುಗುಡಗೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಸಾಧ್ಯವಾದರೆ ದೇವಿಯ ದರ್ಶನ, ಮಹಾಲಕ್ಷ್ಮೀ ದೇವಿಯ ದರ್ಶನವನ್ನು ಮಾಡಿಕೊಳ್ಳಿ.
ಅವಳ ಅನುಗ್ರಹವನ್ನು ಪಡೆಯುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹದ್ದಿದೆ. ಮನಸ್ಸಿನ ಗೊಂದಲದ ನಿವಾರಣೆಗೆ ಚಂದ್ರನ ಪ್ರಾರ್ಥನೆ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 6 ಬಳಸಿಕೊಳ್ಳಿ. ಪೂರ್ವ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರವನ್ನು ಇಟ್ಟುಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಜೊತೆಯಲ್ಲಿ ಮಕ್ಕಳಾಗಿ ಬೆರೆತು ಕೆಲಸ ಕಾರ್ಯಗಳನ್ನು ಮಾಡುವುದರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ. ವೃಷಭ ರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 6, ಬಿಳಿ ಬಣ್ಣ, ಪೂರ್ವ ದಿಕ್ಕು, ಇವೆಲ್ಲ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಇದನ್ನು ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ವೃಷಭ ರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಲಾಭಸ್ಥಾನದಲ್ಲಿದ್ದಾನೆ, ರವಿಯ ಒಟ್ಟಿಗಿದ್ದಾನೆ. ನಿಪುಣ ಯೋಗ, ಜೊತೆಯಲ್ಲಿ ಲಿಪಿಕಾರರಿಗೆ ಅನುಕೂಲ, ಬರಹಗಾರರಿಗೆ ಅನುಕೂಲ, ಕಾವ್ಯ ಇತ್ಯಾದಿಗಳನ್ನು ಬರೆಯತಕ್ಕಂಥವರಿಗೆ ಅನುಕೂಲ, ಪುಸ್ತಕ ವ್ಯಾಪಾರಿಗಳಿಗೆ ಅನುಕೂಲವಾಗ್ತದೆ. ಅಥವಾ ಅಕ್ಷರಗಳನ್ನು ಜೋಡಿಸಿ ಬರೆಯುವಂತಹ ವ್ಯಕ್ತಿಗಳಿಗೆಲ್ಲ ಅನುಕೂಲ ಉಂಟಾಗ್ತದೆ. ಪ್ರಿಂಟಿಂಗ್ ಪ್ರೆಸ್ ಇತ್ಯಾದಿಗಳನ್ನು ಇಟ್ಟುಕೊಂಡವರಿಗೆ ಅನುಕೂಲ ಉಂಟಾಗ್ತದೆ. ಅಥವಾ ಪ್ರೆಸ್ ಇತ್ಯಾದಿಗಳಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಜೊತೆಯಲ್ಲಿ ವೇಷಭೂಷಣಗಳನ್ನು ತಯಾರು ಮಾಡುವಂಥವರು, ಅಥವಾ ವೇಷವನ್ನು ಕಟ್ಟಿ ರಂಗದಲ್ಲಿ ಕೆಲಸ ಮಾಡತಕ್ಕಂಥವರು, ಅಥವಾ ಮುಖಕ್ಕೆ ಬಣ್ಣವನ್ನು ಹಚ್ಚಿಕೊಂಡು ರಂಗದಲ್ಲಿ ಕೆಲಸ ಮಾಡತಕ್ಕಂಥವರು, ನೃತ್ಯ ನಾಟ್ಯ ಇತ್ಯಾದಿಗಳನ್ನು ಮಾಡತಕ್ಕಂಥವರಿಗೆಲ್ಲರಿಗೂ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು ಇವತ್ತಿನ ಕಾಲ ಲಕ್ಷಣದಲ್ಲಿ. ಮಿಥುನ ರಾಶಿಯವರು 5 ನಿಮ್ಮ ಸಂಖ್ಯೆ, ಹಸಿರು ಬಣ್ಣ, ಪೂರ್ವ ಅಥವಾ ದಕ್ಷಿಣ ದಿಕ್ಕು ನಿಮಗೆ ಅನುಕೂಲವನ್ನು ತರುತ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಮಿಥುನ ರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಕರ್ಕಾಟಕ ರಾಶಿ ನೋಡಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಆಗಿರತಕ್ಕಂತಹ ಚಂದ್ರನು ನೀಚ ಸ್ಥಾನದಲ್ಲಿದ್ದಾನೆ. ಆದ್ದರಿಂದ ಚಂದ್ರನಿಗೆ ಶಾಂತಿಯನ್ನು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು. ಚಂದ್ರನ ಬಲ ಹೆಚ್ಚಾದಂತೆ ನಮ್ಮ ವ್ಯವಹಾರಗಳು ಹೆಚ್ಚಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹಾಲಿನ ವ್ಯಾಪಾರಿಗಳಿಗೆ, ಅಥವಾ ಮೊಸರನ್ನು ವ್ಯಾಪಾರ ಮಾಡತಕ್ಕಂಥವರಿಗೆ, ಅಥವಾ ತುಪ್ಪವನ್ನು ವ್ಯಾಪಾರ ಮಾಡತಕ್ಕಂಥವರಿಗೆ ಅನುಕೂಲತೆಗಳು ಜಾಸ್ತಿ ಆಗುವಂತಹ ಲಕ್ಷಣಗಳು. ಜೊತೆಯಲ್ಲಿ ನೀವೇನಾದರೂ ಹಾಲು ಹೈನು ಇತ್ಯಾದಿಗಳನ್ನೇ ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇದ್ದೀರಿ, ನಿಮಗೂ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ಕಾಲ ಲಕ್ಷಣದಲ್ಲಿ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ದುರ್ಗಾ ಶಾಂತಿಯನ್ನು ಮಾಡಿಕೊಳ್ಳಿ. ದುರ್ಗಾದೇವಿಗೆ ವಿಶೇಷವಾಗಿ ಪೂಜೆ ಪುರಸ್ಕಾರಗಳನ್ನು ಮಾಡಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. ಆರೋಗ್ಯದ ನೆಮ್ಮದಿಗಾಗಿ ಗಂಧರ್ವ ಯಂತ್ರ ಧಾರಣೆ ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಕರ್ಕಾಟಕ ರಾಶಿಯವರು. 2 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಬಿಳಿ ಬಣ್ಣ ನಿಮಗೆ ಆಗಿ ಬರ್ತದೆ. ದಕ್ಷಿಣ ದಿಕ್ಕು ಅಥವಾ ಪೂರ್ವ ದಿಕ್ಕಿನ ವ್ಯವಹಾರದಿಂದ ನಿಮಗೆ ಕ್ಷೇಮ ಉಂಟಾಗ್ತದೆ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಂತಹ ಸೂರ್ಯನು ಉಚ್ಚ ಸ್ಥಾನದಲ್ಲಿದ್ದಾನೆ. ಸರ್ಕಾರಿ ಉದ್ಯೋಗಿಗಳಿಗೆ ಒಳ್ಳೆಯ ಅವಕಾಶ, ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳು ಬರ್ತದೆ. ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಫೈಲ್ಗಳನ್ನು ಮಗುಚಾಗ್ತೀರಿ. ನೋಡಿ, ನಿಮ್ಮ ರಾಶಿಯಲ್ಲೇ ಬುಧ ಇದ್ದಾನೆ, ರವಿ ಬುಧರ ಯುತಿ ಇದೆ. ಹೀಗಾಗಿ ಅತ್ಯಂತ ಶುಭದಾಯಕವಾಗಿರತಕ್ಕಂಥದ್ದು ಉದ್ಯೋಗದಲ್ಲಿ ವ್ಯವಹಾರವನ್ನು ಮಾಡಿಕೊಂಡು ಇರುವಂಥವರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತದೆ. ದಿನಸಿ ವ್ಯಾಪಾರ, ಅಥವಾ ನೀವು ವಿಶೇಷವಾಗಿ ಉಣ್ಣೆ ವ್ಯಾಪಾರ, ಅಥವಾ ನಿಮಗೆ ಜನರಿಗೆ ಬೇಕಾಗಿರ್ತಕ್ಕಂತಹ ಶೀಘ್ರವಾಗಿ ಸಿಗುವಂತಹ ವಸ್ತುಗಳ ವ್ಯವಹಾರವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣಗಳು ಇವತ್ತಿನ ದಿವಸ ಇರತಕ್ಕಂತಹದ್ದು. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 1 ಬಳಸಿಕೊಳ್ಳಿ. ಜೊತೆಯಲ್ಲಿ ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಆಗಿ ಬರ್ತದೆ. ದಕ್ಷಿಣ ದಿಕ್ಕು ಅಥವಾ ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗುವಂತಹ ಲಕ್ಷಣಗಳು. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಸಿಂಹರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಕುಜ ಮತ್ತು ಶನಿಯರ ಯುತಿ ದಂಪತಿಗಳಿಗೆ ಸ್ವಲ್ಪ ಕಷ್ಟದಾಯಕವಾಗಿರ್ತಕ್ಕಂಥದ್ದು. ದಾಂಪತ್ಯ ಜೀವನದಲ್ಲಿ ಕಲಹ ಉಂಟಾಗ್ತದೆ, ಅಥವಾ ಕಲಹವನ್ನು ಮಾಡಿಸುವಂತಹ ದುರ್ಜನರು ಹುಟ್ಟಿಕೊಳ್ತಾರೆ. ಆತನ ಮೂಲಕವಾಗಿ ತೊಂದರೆಯಾಗುವಂತಹ ಸಾಧ್ಯತೆಗಳು ಇವತ್ತಿನ ದಿವಸ. ಏಳನೇ ಮನೆಯಲ್ಲಿ ಶನಿ ಇದ್ದದ್ದರಿಂದ ನದಾರ ನಮಿತ್ರಂ, ನೀನು ಗಂಡ ಅಲ್ಲ, ನೀನು ಹೆಂಡತಿ ಅಲ್ಲ, ಬೈದಾಡ್ಕೊಳ್ತೀರಿ, ಕಿತ್ತಾಡ್ಕೊಳ್ತೀರಿ, ಇಂಥದ್ದೆಲ್ಲ ನಡೆಯುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇಂದಿನ ದಿವಸ. ನಿಮ್ಮ ರಾಶಿಯಿಂದ ಕರ್ಮರಾಶಿಯಲ್ಲಿ ಗುರು ಇದ್ದರಿಂದ ಉದ್ಯೋಗ ಸಮೃದ್ಧಿಯಾಗಿರ್ತದೆ. ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಜೊತೆಯಲ್ಲಿ ಜೀವನದ ಉನ್ನತದ ಮಾರ್ಗವನ್ನು ಕಂಡುಕೊಳ್ತೀರಿ. ಇದರಿಂದ ನಿಮಗೆ ಸಾಕಷ್ಟು ಅಭಿವೃದ್ಧಿ, ನೆಮ್ಮದಿ ಉಂಟಾಗುವಂತಹ ಲಕ್ಷಣಗಳು ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರು 5 ನಿಮ್ಮ ಸಂಖ್ಯೆ, ಹಸಿರು ಬಣ್ಣ, ಪೂರ್ವ ಅಥವಾ ದಕ್ಷಿಣ ದಿಕ್ಕು ನಿಮಗೆ ಅನುಕೂಲಕರವಾಗಿದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಕನ್ಯಾ ರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ತುಲಾರಾಶಿ.
ತುಲಾರಾಶಿಯವರ ಫಲವನ್ನು ನೋಡುವಾಗ ಲಾಭಾಧಿಪತಿ ಸಪ್ತಮದಲ್ಲಿತ್ತು ನೋಡ್ತಾ ಇದ್ದಾನೆ, ಉಚ್ಚಸ್ಥಾನದಲ್ಲಿ. ನೋಡಿ, ವ್ಯಯ ಮತ್ತು ಭಾಗ್ಯಾಧಿಪತಿ ಆಗಿರ್ತಕ್ಕಂತಹ ಬುಧನೂ ಸಹಿತವಾಗಿ ಸಪ್ತಮ ಸ್ಥಾನದಲ್ಲಿ, ರವಿ ಉದರ ಯುತಿ, ಒಳ್ಳೆಯ ಯೋಗದ ಫಲ, ನಿಪುಣ ಯೋಗ, ಚೈತನ್ಯ ಯೋಗ, ಕ್ರಿಯಾಶೀಲ ಯೋಗ, ಬುಧಾದಿತ್ಯ ಯೋಗ ಇತ್ಯಾದಿಗಳನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಲಾಭಾಧಿಪತಿಯೇ ಕೇಂದ್ರದಲ್ಲಿದ್ದು ಪೂರ್ಣದೃಷ್ಟಿಯಲ್ಲಿ ನೋಡ್ತಾ ಇದ್ದದ್ದರಿಂದ ಒಳ್ಳೆಯ ಲಾಭ. ಹಾಗಂತ ನಿಮ್ಮ ರಾಶಿಯಾಧಿಪತಿ ಸ್ವಕ್ಷೇತ್ರದಲ್ಲಿದ್ದರಿಂದ ಬಟ್ಟೆ ವ್ಯಾಪಾರಿಗಳಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ, ಹಣಕಾಸಿನ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ, ಫೈನಾನ್ಸ್ನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥವರಿಗೆ ಅನುಕೂಲತೆಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದೋಷ ನಿವಾರಣೆಗಾಗಿ ಲಕ್ಷ್ಮೀ ಪ್ರಾರ್ಥನೆ ಅಥವಾ ಚಂಡಿಕಾ ಜಪ, ಚಂಡಿಕಾ ಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣಗಳಿದ್ದಾವೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತಿದೆ. ತುಲಾರಾಶಿಯವರು ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಇದೆ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಅನುಕೂಲ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಪಶ್ಚಿಮ ದಿಕ್ಕು ಅಥವಾ ಉತ್ತರ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ನಿಮಗೆ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಜಯ ಕಾಣುತ್ತೀರಿ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ ಪಂಚಮ ಶನಿಯ ಕಾಟ, 5ನೇ ಮನೆಯಲ್ಲಿ ಶನಿ ಇಟ್ಟುಕೊಂಡಿದ್ದಾನೆ, ಪೂರ್ಣ ದೃಷ್ಟಿಯಲ್ಲಿ ನಿಮ್ಮ ದ್ವಿತೀಯವನ್ನು ನೋಡ್ತಾ ಇದ್ದಾನೆ. ಜೊತೆಯಲ್ಲಿ ಪಂಚಮ ಶನಿಯ ಕಾಟ, ಮಕ್ಕಳಿಂದ ತೊಂದರೆ ಆಗ್ತದೆ. ಮಕ್ಕಳೇ ನಿಮಗೆ ತೊಂದರೆ ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇಂದಿನ ದಿವಸ. ನೋಡಿ, ನಿಮ್ಮ ರಾಶಿಯಿಂದ 4ನೇ ಭಾವದಲ್ಲಿ ರಾಹು ಇದ್ದದ್ದರಿಂದ ವಾಹನ ಕಂಟಕ, ವಾಹನದಲ್ಲಿ ಏನಾದರೂ ಕಂಟಕ ಉಂಟಾದೀತು ಅಥವಾ ವಾಹನದಲ್ಲಿ ಏನಾದರೂ ದೋಷ ಉಂಟಾಗುವಂತಹ ಸಾಧ್ಯತೆ, ವಾಹನವೇ ಬೇಡ ಹೇಳುವಂತಹ ಭಾವನೆ ಇತ್ಯಾದಿಗಳು ಮೂಡುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿಯವರು ದೋಷ ನಿವಾರಣೆಗಾಗಿ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ ಮಾಡಿಕೊಳ್ಳಿ. 9ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಆಗಿ ಬರುತ್ತದೆ. ಶುಭ ಉಂಟಾಗ್ತದೆ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಸಪ್ತಮದಲ್ಲಿತ್ತು ನೋಡ್ತಾ ಇದ್ದಾನೆ. ದಾಂಪತ್ಯ ಜೀವನದಲ್ಲಿ ಸುಖ ಇರ್ತದೆ. ದಾಂಪತ್ಯ ಜೀವನವನ್ನು ಸರಿಯಾಗಿ ಮಾಡಿಕೊಳ್ಳುವುದಕ್ಕೆ ಒಳ್ಳೆಯ ಸದವಕಾಶ ಇರತಕ್ಕಂಥದ್ದು. ವ್ಯಾಪಾರ ವ್ಯವಹಾರದ ಮುಗ್ಗಟ್ಟುಗಳು ಪರಿಹಾರವಾಗ್ತದೆ. ಜೊತೆಯಲ್ಲಿ ಧನಾಧಿಪತಿ ಅಂತಹ ಶನಿ ಮಹಾತ್ಮನು ಕುಜನ ಒಟ್ಟಿಗೆ ಇದ್ದದ್ದರಿಂದ ಕೆಂಪು ಬಣ್ಣದ ಎಳ್ಳಿನಿಂದ ಪರಿಹಾರ ಸಿಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಂಪು ಬಣ್ಣದ ಎಳ್ಳು, ಬಿಳೆ ಎಳ್ಳು, ಕೆಂಪು ಎಳ್ಳು ಎಲ್ಲ ಸಿಗ್ತದೆ. ಅದರಿಂದ ಕೆಂಪು ಬಣ್ಣದ ಎಳ್ಳಿನ ಮೂಲಕವಾಗಿ ಆ ದೋಷವನ್ನು ಹೊರಗಡೆ ಹಾಕಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಪರಿಹಾರವನ್ನು ಕಂಡುಕೊಳ್ಳುವುದರಿಂದ ಕ್ಷೇಮ ಇದೆ. 3ರ ಸಂಖ್ಯೆಯನ್ನು ಬಳಕೆ ಮಾಡಿಕೊಳ್ಳಿ. ಹಳದಿ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಳಿ. ರಾಯರ ಗುಡಿಗೆ ಹೋಗುವನ್ನಿ. ಧನುರಾಶಿಯವರು ಇದನ್ನೆಲ್ಲ ಬಳಸಿಕೊಂಡಾಗ ಅನುಕೂಲ ಉಂಟಾಗ್ತದೆ, ಶುಭವಾಗ್ತದೆ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ತೃತೀಯ ಭಾವದಲ್ಲಿದ್ದರಿಂದ ಅಣ್ಣ ತಮ್ಮಂದರಲ್ಲಿ ಸಣ್ಣ ಪುಟ್ಟ ಜಗಳ, ಮನಸ್ತಾಪಗಳು, ಎಂದೂ ಕೇಳದಂತಹ ಕೆಟ್ಟ ಮಾತನ್ನು ಇವತ್ತಿನ ದಿವಸ ಕೇಳಬೇಕಾಗ್ತದೆ. ತಾಯಿಯಿಂದ ಕಷ್ಟ ಉಂಟಾದೀತು ಅಥವಾ ತಾಯಿಗೆ ಕಷ್ಟ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತದೆ. ಬಣ್ಣದ ವ್ಯಾಪಾರವಾಗಿರ್ಬೋದು, ಭತ್ತದ ವ್ಯಾಪಾರವಾಗಿರ್ಬೋದು, ಅಥವಾ ಹತ್ತಿಯ ವ್ಯಾಪಾರ ಆಗಿರ್ಬೋದು, ಅಥವಾ ನೀವು ವಿಶೇಷವಾದಂಥ ಹರಳುಗಳ ವ್ಯಾಪಾರವಾಗಿರ್ಬೋದು, ಅವೆಲ್ಲವೂ ನಿಮಗೆ ಕೈ ಹಿಡಿಯುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಲವರಿಗೆ ಮಾತ್ರ ಕೋರ್ಟ್ ಕಚೇರಿಗೆ ಹೋಗುವಂತಹ ಸಂದರ್ಭ. ಆದ್ದರಿಂದ ಸ್ವಲ್ಪ ಜಾಗೃತಿಯಾಗಿರಬೇಕು ಮಕರ ರಾಶಿಯವರು ಇವತ್ತಿನ ಕಾಲಲಕ್ಷಣದಲ್ಲಿ. ಶತ್ರುಗಳ ಕಾಟ ಬಹಳ ಇರ್ತದೆ. ಅದೆಲ್ಲದರ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು, ಸಾಧ್ಯವಾದರೆ ಶತ್ರು ಸಂಹಾರ ಪೂಜೆ ಅಥವಾ ಶತ್ರು ಸಂಹಾರ ಹೋಮ ಇತ್ಯಾದಿಗಳಿಂದ ಮಾಡಿಸಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಮಾಡಿಕೊಡಿ, ಶುಭ ಉಂಟಾಗ್ತದೆ. ಮಕರ ರಾಶಿಯವರು. ಮಕರ ರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8. ಕಪ್ಪು ಮತ್ತು ನೀಲ ವಸ್ತ್ರ ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕಿನ ಪೂಜಾ ಕೈಂಕರ್ಯಾದಿಗಳಿಂದ ನಿಮ್ಮ ವ್ಯವಹಾರಗಳು ಶುದ್ಧವಾಗ್ತದೆ. ಮಾಡಿಕೊಳ್ಳಿ ಮಕರ ರಾಶಿಯವರು ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲ ಇವತ್ತಿನ ದಿವಸ ಏನು? ಹಣಕಾಸಿನ ಮುಗ್ಗಟ್ಟು, ವ್ಯವಹಾರದಲ್ಲಿ ತೊಡಕು, ವ್ಯಾಪಾರಸ್ಥರಿಗೆ ನಷ್ಟ, ರಿಯಲ್ ಎಸ್ಟೇಟ್ ಇತ್ಯಾದಿಗಳನ್ನು ಮಾಡತಕ್ಕಂಥವರಿಗೆ ಒಳ್ಳೆಯ ಲಾಭ, ಹಾಗೂ ಹಾರ್ಡ್ವೇರ್ ಇತ್ಯಾದಿಗಳನ್ನು ಮಾಡಿಕೊಳ್ಳುವವರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣುವಂತಹ ಸಾಧ್ಯತೆಗಳು. 7.5 ನಡೀತಾ ಇದೆ. ಪರಿಹಾರಕ್ಕೆ ಶನಿ ಶಾಂತಿ ಅಗತ್ಯ. ಮಾಡಿಕೊಳ್ಳಿ. ನೀವು 8 ನಿಮ್ಮ ಸಂಖ್ಯೆ. ಕಪ್ಪು ಬಣ್ಣ, ಬಿಳಿ ಬಣ್ಣ ನಿಮಗೆ ಅನುಕೂಲಕರವಾಗಿದೆ. ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ಆಂಜನೇಯನ ಸನ್ನಿಧಾನಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಮೀನರಾಶಿ. ಮೀನರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಲ್ಲಿ ಕುಜ ಮತ್ತು ಶನಿ ಜರ್ಜರಿತವಾಗುವಂತಹ ಸಂದರ್ಭ ಇದೆ. ಸ್ವಲ್ಪ ಬಿದ್ದು ಏಟಾಗ್ಬೋದು.
ಅಥವಾ ವಾಹನದಿಂದ ವಾಹನಾಪಘಾತವಾಗುವಂತಹ ಲಕ್ಷಣಗಳು. ಶನಿ ಮಹಾತ್ಮನು ನಿಮ್ಮ ರಾಶಿಯಲ್ಲಿ ಕುಜನ ಒಟ್ಟಿಗೆ ಇದ್ದದ್ದರಿಂದ ತುಕ್ಕು ಹಿಡಿದಂತಹ ವಸ್ತುಗಳಿಂದ ತೊಂದರೆಯಾಗುವಂತಹ ಲಕ್ಷಣಗಳು. ಪಾದಭಾಗಕ್ಕೆ ತುಕ್ಕು ಹಿಡಿದ ಮೊಳೆ ಅಥವಾ ಪಾದಭಾಗಕ್ಕೆ ತುಕ್ಕು ಹಿಡಿದ ವಸ್ತುಗಳು, ಅವುಗಳಿಂದ ನಿಮಗೆ ರೋಗ ಪ್ರಾಪ್ತಿ ಉಂಟಾಗುವಂತಹ ಲಕ್ಷಣಗಳು. ನೋಡಿ, ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಗುರು ಇರುವುದರಿಂದ ಆರೋಗ್ಯದಲ್ಲಿ ನೆಮ್ಮದಿ ಇರ್ತದೆ. ಕೌಟುಂಬಿಕವಾಗಿ ನೆಮ್ಮದಿಯನ್ನು ಕಾಣುವಂತಹ ಒಂದು ಸುಯೋಗ, ಅಭಿವೃದ್ಧಿಗೋಸ್ಕರವಾಗಿ ನಿಮ್ಮ ಹೋರಾಟ. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3. ಹಳದಿ ವಸ್ತ್ರ ಅನುಕೂಲಕರವಾಗಿದೆ. ಈಶಾನ್ಯ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರವನ್ನು ಮಾಡಿದಾಗ ಕ್ಷೇಮವಾಗುವಂತಹ ಲಕ್ಷಣ ಮೀನರಾಶಿಯವರಿಗೆ. ಒಟ್ಟಾರೆ 12 ರಾಶಿಯವರು ಇವತ್ತಿನ ದಿವಸ ಸಂಕಷ್ಟಹರ ಚತುರ್ಥಿಯ ಆಚರಣೆಯನ್ನು ಆಚರಿಸಿಕೊಳ್ಳುವುದರಿಂದ ನಿಮಗೆ ಬಂದಿರುವಂತಹ ಅಥವಾ ಬರತಕ್ಕಂತಹ ಕಷ್ಟಾದಿಗಳೆಲ್ಲವೂ ದೂರವಾಗುವಂತಹ ಲಕ್ಷಣಗಳು. ಆಪನ್ನಿವಾರಣೆಗೆ ಸಂಕಷ್ಟಹರ ಚತುರ್ಥಿ. ಸಾಯಂಕಾಲದವರೆಗೆ ಉಪವಾಸವಿದ್ದು ಸಾಯಂಕಾಲದಲ್ಲಿ ಸ್ನಾನವನ್ನು ಮಾಡಿ ಗಣಪತಿಯ ಮುಂಭಾಗದಲ್ಲಿ ಕುಳಿತು ಉಪನಿಷತ್ ಪಾರಾಯಣ ಅಥವಾ ರುದ್ರ ಪಾರಾಯಣವನ್ನು ಮಾಡಿಸಿ ಪ್ರಸಾದವನ್ನು ಮುಡಿದಾಗ ನಿಮಗೆ ಯಾವುದೇ ರೀತಿಯಂತಹ ಸಂಕಷ್ಟಗಳು ಇರುವುದಿಲ್ಲ. ಸುಖಕರವಾಗಿ ಉದ್ಯೋಗ ನಡೀತದೆ, ಅಭಿವೃದ್ಧಿಯನ್ನು ಕಾಣ್ತೀರಿ, ಶುಭ ಉಂಟಾಗ್ತದೆ 12 ರಾಶಿಯವರಿಗೆ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಇದಲ್ಲದೆ ಜುಲೈ 5ನೇ ತಾರೀಕಿನಂದು ಷಷ್ಠಿ ಪೂರ್ತಿ ಶಾಂತಿ ನಡೀತದೆ. ನಿಮ್ಮಲ್ಲಿ ಯಾರಾದರೂ ಷಷ್ಠಿ ಪೂರ್ತಿ ಶಾಂತಿಯನ್ನು ಮಾಡಿಕೊಳ್ಳುವವರಿದ್ದರೆ ಅವಶ್ಯವಾಗಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ಸಣ್ಣ ಬೆಲೆಯಲ್ಲಿ ಒಗ್ಗಟ್ಟಿನಿಂದ ಭಾಳಷ್ಟು ಜನರು ಸೇರಿ ಸಾಮೂಹಿಕವಾಗಿ ಅಲ್ಲ, ಪ್ರತ್ಯೇಕವಾಗಿ ಮಾಡಿಕೊಳ್ಳುವಂತಹ ಈ ಷಷ್ಠಿಪೂರ್ತಿ ಶಾಂತಿ, ಭೀಮರಥ ಶಾಂತಿ, ವಿಜಯರಥ ಶಾಂತಿ, ಸಹಸ್ರ ಚಂದ್ರ ದರ್ಶನ ಶಾಂತಿ, ಶತಾಯುಷಿ ಶಾಂತಿ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕಷ್ಟಗಳಿಂದ ದೂರವಾಗಲಿಕ್ಕೆ ಸಾಧ್ಯತೆ ಇದೆ. ಯಾವುದು ಬೇಕೋ ಅದನ್ನು ಬುಕ್ ಮಾಡಿಕೊಳ್ಳಿ, ಬನ್ನಿ, ಪಾಲ್ಗೊಳ್ಳಿ, ಕಷ್ಟಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ. ವೀಕ್ಷಕರೇ, ನಮ್ಮ ಸಂಖ್ಯೆಗಳು ಕೆಳಗೆ ಬರ್ತಾ ಇದೆ, ಬೇಕಾದರೆ ಸಂಖ್ಯೆಯನ್ನು ಉಪಯೋಗಿಸ್ಕೊಳ್ಬೋದು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಸುಖವಾಗಿರಿ, ನೆಮ್ಮದಿಯಿಂದಿರಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಹರೇ ರಾಮ ಹರೇ ರಾಮ ಹರೇ ರಾಮ. ಶುಭಮಸ್ತು.